ನಮಸ್ಕಾರ ವಿದ್ಯಾರ್ಥಿಗಳೇ, ನಾಳೆಯಿಂದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಆರಂಭವಾಗ್ತಾ ಇದೆ. ನೀವು ಯಾರೆಲ್ಲ ಅಭ್ಯರ್ಥಿಗಳು ನಾಳೆಗೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಸಬ್ಜೆಕ್ಟ್ಗಳನ್ನು ಕೂಡ ನೀವು ಓದಬೇಕಾಗತ್ತೆ. ನೀವು ಓದ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೋಡಿ, ನೆನಪಿಟ್ಟುಕೊಳ್ಳಿ, ತುಂಬ ಪೋರ್ ಇರುವಂಥ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು, ನಮಗೆ ಏನು ನೆನಪರ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ, ನಾವು ಇವತ್ತಿಂದ ಓದ್ತಾ ಇದ್ದೀವಿ. ಎಕ್ಸಾಮ್ ಹಾಲ್ ಒಳಗಡೆ ಸುಮ್ಮನೆ ಕುತ್ಕೊಂಡ್ಬರಕ್ಕೆ ಹೋಗಬೇಡಿ, ಖಾಲಿ ಪೇಜನ್ನು ಕೊಟ್ಟು ಬರಬೇಡಿ, ಏನೇನೋ ಬರೆದು ಬರಕ್ಕೆ ಹೋಗಬೇಡಿ. ನೋಡಿ, ನಿಮ್ಮಲ್ಲಿ ಸ್ವಲ್ಪ ಅಟ್ಲೀಸ್ಟ್ 2ನೇ ವರ್ಷ 3ನೇ ವರ್ಷದಲ್ಲಿರುವಂಥ ವಿದ್ಯಾರ್ಥಿಗಳು ಖಾಲಿ ಪೇಜ್ ಕೊಟ್ಟು ಬಂದರೆ ತುಂಬ ತಪ್ಪೋದು. ಯಾಕಂತಂದ್ರೆ ನಿಮ್ಮಲ್ಲಿ ಮೆಚುರಿಟಿ ಬಂದಿರುತ್ತೆ, ನಿಮ್ಮಲ್ಲಿ ಅಲ್ಪ ಸ್ವಲ್ಪ ನಾಲೆಜ್ ಇರ್ತದೆ, ಪ್ರಾಕ್ಟಿಕಲ್ ಹೋಗೋರು ಪ್ರಾಕ್ಟಿಕಲ್ ಗೊತ್ತಿರ್ತೈತಿ. ಅದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನು ಓದಿಲ್ಲ, ನನಗೇನು ನಾನು ಬುಕ್ ಮುಟ್ಟೇ ಇಲ್ಲ, ಆದರೂ ಏನು ಬರೀಬೇಕಂತಂದ್ರೆ ನಿಮ್ಮಗಳಿಗೆ ಆ ಕ್ವಶನ್ಗೆ ಸಂಬಂಧಪಟ್ಟಂತಹ ಏನಾದರೂ ನಿಮಗೆ ಪ್ರಾಕ್ಟಿಕಲ್ಗಳನ್ನು ಮಾಡಿದರೆ ನಾರ್ಮಲ್ ವ್ಯಾಲ್ಯೂಸ್ಗಳು ಇರ್ಬೋದು, ಅಥವಾ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಅದರದ್ದು ಕಾಸಸ್ ಇರ್ಬೋದು, ಅಥವಾ ಅದು ಯಾವ ಕಾರಣದಿಂದ ಏನೋ ಒಂದು ಬರುತ್ತೆ, ಹೌದಾ, ಅವುಗಳನ್ನಾದರೂ ಬರಲಿಕ್ಕೆ ಟ್ರೈ ಮಾಡಬೇಕು. ಈಗ ನಿಮಗೆ ಟೆಸ್ಟ್ ಬರೆಯಕ್ಕೆ ಬರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದು ಸಮೀಪದಲ್ಲಿರುವಂಥದ್ದನ್ನು ಮಾಹಿತಿಯನ್ನು ನೀವು ಕೊಟ್ಟರೆ ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ, ಲಕ್ ಬೈ ಚಾನ್ಸ್ ಅಂತ ಹೇಳ್ತಾ ಇದ್ದೀನಿ. ಲಕ್ ಬೈ ಚಾನ್ಸ್ ನೀವು ಸುಮ್ಮನೆ ಕುಂತು ಬರೋ ಬದಲಿ ಏನೋ ನಿಮ್ಮ ಹಣೆ ಬರ ಚೆನ್ನಾಗಿತ್ತು ಅಂತಂದರೆ ನೀವು ಪಾಸ್ ಆಗೋ ಲೆವೆಲ್ಗೆ ಆಗುವಂಥ ಕೆಪಾಸಿಟಿ ಇದೆ. ಸುಮ್ಮನೆ ಖಾಲಿ ಪೇಜ್ ಕೊಟ್ಟು ಬಂದರೆ ಅದೂ ಇಲ್ಲಲ್ಲ, ಅದಕ್ಕೂ ಅಂತ ಯಾರು ಮಾರ್ಕ್ಸ್ ಕೊಡೋಂಗಿಲ್ಲ ಖಾಲಿ ಪೇಜ್ಗೆ. ಹಂಗಂತೇಳಿ ನೀವು ಬರೀ ಕ್ವಶನ್ಗಳನ್ನು ಮಾತ್ರ ಬರೋದನ್ನಂತೂ ಕೊಡೋಂಗಿಲ್ಲ ಮಾರ್ಕ್ಸನ್ನು. ಅಟ್ಲೀಸ್ಟ್ ನಿಮ್ಮ ನಾಲೆಜ್ ಏನಾದರೂ ಶೇರ್ ಮಾಡ್ಕೊಂಡ್ರೆ, ಏನೋ ನಿಮ್ಮ ಲಕ್ಕು ನಿಮ್ಮ ಮನೆ ಬರ ಇದ್ರೆ ನೀವು ಪಾಸ್ ಆಗುವಂಥ ಕೆಪಾಸಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಯಾರು ಕೂಡ ಖಾಲಿ ಪೇಜ್ ಕೊಟ್ಟು ಬರಕ್ಕೆ ಹೋಗ್ಬೇಡ್ರಿ. ನಾಳೆ ನಿಮ್ಮ ಎಕ್ಸಾಮ್ ಹೇಗಾಗಿದೆ ಅನ್ನೋದನ್ನ ಬಂದು ತಪ್ಪದೇ ನನ್ನ ಕಾಮೆಂಟ್ಸ್ ಅನ್ನು ಶೇರ್ ಮಾಡೋದನ್ನು ಕೂಡ ಮರೆಯಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಎಕ್ಸಾಮ್ ಒಳ್ಳೇದಾಗಲಿ. ಆಮೇಲೆ ನೆನಪಿಟ್ಕೋರಿ, ಕೀ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ, ಅದರ ಮೇಲೆ ನೀವು ಬರಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಪ್ಯಾರಾಗ್ರಾಫ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡ್ರಿ. ಪ್ಯಾರಾಗ್ರಾಫ್ ಅಲ್ಲಿ ಕೇಸ್ ಗಟ್ಟಲೆ ಪ್ಯಾರಾಗ್ರಾಫ್ ಅಲ್ಲಿ ಬರೋದು, ನೀವು ಅದನ್ನ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ಗಳನ್ನ ಬರೀಕ್ ಪ್ರಯತ್ನ ಮಾಡ್ರಿ. ಪಾಯಿಂಟ್ ವೈಸ್ 1 ಸ್ಟಾರ್ ಹಾಕಿ ಪಾಯಿಂಟ್ಗಳನ್ನ ಬರೀರಿ. ಜಾಸ್ತಿ ಪಾಯಿಂಟ್ಗಳನ್ನ 5 ಮಾರ್ಕ್ಸ್ಗಿದೆ ಎಲ್ಲ, ನೀವು ಏನೋ ಇಲ್ಲ ಅಂದ್ರೂ ಕೂಡ ಒಂದು ಪೇಜ್ಗಿಂತ ಸ್ವಲ್ಪ ಕಡಿಮೆ, ಒಂದು ಪೇಜ್ ಸ್ವಲ್ಪ ಕಡಿಮೆ ಇರಬೇಕು. ವಿತ್ ಪರ್ಫೆಕ್ಟ್ ಇದ್ರೆ ಪೇಜ್ ಕಡಿಮೆ ಇರಬೇಕು, ಅಷ್ಟು ಬರೆಯಕ್ಕೆ ಪ್ರಯತ್ನ ಮಾಡ್ರಿ. 3 ಮಾರ್ಕ್ಸಿಗೆ ಮಿನಿಮಮ್ 6ರಿಂದ 7 ಲೈನ್ ಇರಲೇಬೇಕು. ನಿಜವಾಗಿ ಅನುಸರಿದ್ರೆ ಸ್ವಲ್ಪ ಕೋಂಡಾ ಪಾಂಡ ಬರೆಯಕ್ಕೆ ಕುಂತೀವಿ, ಏನೇನೋ ಮಿಕ್ಸ್ ಮಸಾಲ ಮಾಡಕ್ ಕುಂತೀವಪ್ಪ ಅಂತಂದ್ರೆ ನೀವು ಏನೋ ಇಲ್ಲ ಅಂದ್ರೂ ಕೂಡ 10 ಮೇಲೆ ಲೈನ್ಗಳನ್ನು ಬರೀಲೇಬೇಕು. 10-15 ಲೈನ್ಗಳನ್ನು ಬರೆದ್ರೆ ಏನಾದ್ರೂ ಅದರಲ್ಲಿ ಬ್ಯಾಲೆನ್ಸ್ ಆಗೋ ಥರ ಆನ್ಸರ್ ಇದ್ರೆ ಮಾರ್ಕ್ಸ್ಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಯಾರು ಕೂಡ ಹಂಗೆ ಬರಕ್ಕೆ ಹೋಗ್ಬೇಡ್ರಿ. ದುಡ್ಡು ತುಂಬಿದ್ದೀರಾ, ಎಲ್ಲಾನು ಪೇಜ್ ತುಂಬಿಸಿ ಬರ್ರಿ. ಹಂಗಂತೇಳಿ ಪೇಜ್ ತುಂಬಿಸಿ ಬಂದ್ರೆ ಪಾಸ್ ಮಾಡ್ತಾರೆ 100% ಇಲ್ಲ. ಯಾಕಂದ್ರೆ ನಿಮ್ಮ ಆನ್ಸರ್ಗಳನ್ನು ಓದೇ ಮಾರ್ಕ್ಸ್ ಕೊಡದೇ ಇರುವಂತಹ ಬೋರ್ಡ್ ಒಳಗಡೆ ನೀವು ಏನೇನೋ ಬರೆದು ಬಂದ್ರೆ, ಕೇಸ್ ಗಟ್ಟಲೆ ಬರೆದು ಬಂದ್ರೆ ಮಾರ್ಕ್ಸ್ಗಳನ್ನು ಕೊಡೋಂಗಿಲ್ಲ. ಹುಡುಕ್ತಾರೆ, ಹೌದಪ್ಪ ಇವನು ಮೆಹನತ್ ಮಾಡಿದ್ದಾನೆ, ಆದ್ರೆ ನಿಯರೆಸ್ಟ್ ಆನ್ಸರ್ದಲ್ಲಿದ್ದಾನೆ, ಕಷ್ಟಪಟ್ಟಿದ್ದಾನೆ, ಏನೋ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ, ಸಮೀಪದಲ್ಲಿದ್ದಾನೆ ಅಂತೇಳಿ ಮಾರ್ಕ್ಸ್ ಅನ್ನು ಕೊಡ್ಲಿಕ್ಕೆ ಹೊರತು ಹಂಗೆ ಖಾಲಿ ಪೇಜ್ ಒಂದೊಂದು ಪೇಜಿಗೆ ಒಂದೊಂದು ಮಾರ್ಕ್ಸ್ ಲೆಕ್ಕ ಕೊಟ್ಟರು ಕೂಡ ಕೊಡೋದಿಲ್ರಿ. ನೀವು 100 ಪೀಸ್ ತುಂಬಿಸಿ ಬರ್ರಿ. ಹಂಗಂತೇಳಿ ಒಂದೊಂದು ಪೇಜಿಗೆ ಒಂದು ಮಾರ್ಕ್ಸ್ ಕೊಟ್ಟರು ನಾನು 35 ಪೇಜಿಗೆ ಪಾಸ್ ಹಾಕಿ ಲೆಕ್ಕದಾಗಿರ್ತಾರೆ. ಇಲ್ಲ, ದೇವರಾಣಿಗೆ ಆ ಥರ ಬರೋದಿಲ್ಲ. ಆ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಸಂಬಂಧಪಟ್ಟಂತ ಆನ್ಸರ್ಗಳನ್ನ ಬರಲಿಕ್ಕೆ ಪ್ರಯತ್ನ ಮಾಡಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.